ನಾನು ಪ್ರೆಗ್ನೆಂಟ್ ಆಗಿದ್ದಾಗ ನಮ್ಮ ಅತ್ತೆ ಯಾವಾಗಲೂ ಕೇಳೋರು, ನಿಂಗೆ ಏನಾದರೂ ಬಯಕೆ ಇದೆಯಾ, ಬಯಕೆ ಇದ್ದರೆ ಹೇಳು ಮಾಡಿಕೊಡ್ತೀನಿ, ಏನು ತಿನ್ಬೇಕು ಅನ್ನಿಸ್ತಿದೆ ಹೇಳು ತರಿಸ್ಕೊಡ್ತೀನಿ ಅಂತ ತುಂಬ ಕೇಳೋರು. ನಂಗೆ ಅಷ್ಟೊಂದೇನೂ ಇಂಟ್ರೆಸ್ಟ್ ಇರಲಿಲ್ಲ ತಿನ್ನೋದ್ರ ಮೇಲೆ. ಆದರೂ ನಮ್ಮ ಅತ್ತೆ ಬಿಡ್ತಾ ಇರಲಿಲ್ಲ, ತುಂಬ ಕೇಳೋರು. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನಮ್ಮ ಅಮ್ಮನೂ ಅಷ್ಟು ಕೇಳಿಲ್ಲ, ಒಂದೆರಡು ಸತಿ ಕೇಳ್ಬಿಟ್ಟು ಸುಮ್ಮನಾಗ್ಬಿಟ್ರು. ಆದರೆ ನಮ್ಮ ಅತ್ತೆ ರಿಪೀಟೆಡಾಗಿ ಕೇಳ್ತಾನೆ ಇರ್ತಾಯಿದ್ರು. ಬಟ್ ನನಗೆ ಅಷ್ಟೊಂದು ತಿನ್ನಬೇಕು ಅಂತ ಏನು ಬಯಕೆ ಅನ್ನೋದು ಇರಲೇ ಇರಲಿಲ್ಲ. ಆದ್ರೂ ಏನಾದರೂ ಮಾಡಿ ತಿನ್ನಿಸ್ತಾ ಇದ್ರು ನನಗೆ. ಇವಾಗ ನನ್ನ ನಾದಿನಿ ಪ್ರೆಗ್ನೆಂಟು. ಸೊ ನನ್ನ ನಾದಿನಿಗೆ ಅಂತ ಅವಳನ್ನ ಕೇಳಿದ್ರು, ಏನಾದ್ರು ತಿನ್ಬೇಕು ಅನ್ನಿಸ್ತಿದ್ಯಾ, ಬಯಕೆ ಇದ್ದರೆ ಹೇಳು ಅಂತ. ಆದರೆ ನನ್ನ ನಾದಿನಿಗೆ ಅವ್ರ ಅಮ್ಮ ಮಾಡೋ ಅಡುಗೆ ಅಂದರೆ ತುಂಬ ಇಷ್ಟ. ಅವಳಿಗೆ ಏನು ಇಷ್ಟ ಬೇಕೋ ಅದನ್ನು ಮಾಡಿಸ್ಕೊಂಡು ತಿಂತಾ ಇರ್ತಾಳೆ. ಹಾಗೆ ನನ್ನ ಕೇಳಿದ್ರು, ನಿನ್ಗೇನಾದರೂ ಇಷ್ಟ ಇದ್ದರೆ ಹೇಳು ಮಾಡಿಕೊಡ್ತೀನಿ, ನಿನ್ಗೇನಾದರೂ ತಿನ್ಬೇಕು ಅನ್ನಿಸ್ತಿದ್ಯಾ ಅಂತ. ನಾನೇನು ಬಸ್ರಿನ, ನಂಗೆ ಯಾವುದೇ ರೀತಿ ಬಯಕೆ ಎಲ್ಲ ಏನೂ ಬೇಡ ಅಂದೆ. ಬಸ್ರಿ ಅಲ್ಲದೆ ಹೋದ್ರು ನೀನು ಬಾಣಂತಿ, ನಿನ್ಗೇನಾದ್ರು ಇಷ್ಟ ಇದ್ದರೆ ಹೇಳು ಮಾಡಿಕೊಡ್ತೀನಿ ಅಂದರು. ನನಗೆ ನೀವು ಮಾಡೋ ಒಬ್ಬಟ್ಟು ಅಂದರೆ ತುಂಬ ಇಷ್ಟ, ಮಾಡಿಕೊಡಿ ಅಂದೆ. ಯುಗಾದಿ ದಿನ ಅಷ್ಟೊಂದು ತಿನ್ನೋಕೆ ಆಗಿರಲಿಲ್ಲ, ಬೇಗ ಖಾಲಿ ಆಗೋಯ್ತು. ಆದ್ದರಿಂದ ಇವಾಗ ನನಗೆ ಒಬ್ಬಟ್ಟು ಮಾಡಿಕೊಡ್ತೀರಾ ಅಂದೆ. ಸರಿ ಆಯಿತು ಅಂತ ಫಸ್ಟ್ ನನಗೆ ಒಬ್ಬಟ್ಟು ಮಾಡಿಕೊಟ್ರು. ಅವ್ರು ಒಬ್ಬಟ್ಟು ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ, ಎಷ್ಟು ತೆಳ್ಳಗೆ ಎಷ್ಟು ಟೇಸ್ಟಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ತುಂಬ ಇಷ್ಟ ನನಗೆ ಅವ್ರು ಮಾಡೋ ಒಬ್ಬಟ್ಟು. ನನಗೆ ಒಬ್ಬಟ್ಟು ಮಾಡಿದಾದ್ಮೇಲೆ ಅವ್ರ ಮಗಳಿಗೆ ಚಕ್ಲಿ ಮಾಡಿಕೊಟ್ರು. ಚಕ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನಮ್ಮ ಅತ್ತೆ ಅವೆರಡೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅವೆರಡೆಲ್ಲ ಏನೇ ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಅತ್ತೆಗೆ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ. ಯಾರಿಗಾದ್ರೂ ತಿನ್ನಿಸ್ಬೇಕು ಅಂದರೆ ತುಂಬಾ ಇಷ್ಟ. ಅದು ಮಗಳಾದರೂ ಆಯಿತು, ಸೊಸೆ ಆದರೂ ಆಯಿತು, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಿಮ್ಗೇನಾದರೂ ಇದ್ರ ರೆಸಿಪಿ ಬೇಕು ಅಂದರೆ ಅವ್ರದ್ದೇ ಯೂಟ್ಯೂಬ್ ಚಾನಲ್ ಇದೆ, ಉಷಾ ಶೆಟ್ಟಿ ಕನ್ನಿಕಾ ವ್ಲಾಗ್ ಅಂತ. ಒಂದ್ಸತಿ ವಿಸಿಟ್ ಮಾಡಿ ನೋಡಿ.